ಜನರನ್ನ ಹೆದರಿಸೋದು ಬೆದರಿಸದೇ ಆಗ್ಬಿಟ್ಟಿದೆಯಾ ಜ್ಯೋತಿಷಿಗಳಿಗೆ, ಅಥವಾ ನಿಜಕ್ಕೂ ಅವ್ರ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ತಮಗೆ. ಜ್ಯೋತಿಷಕ್ಕೆ ಏನು ಬಂಡವಾಳ ಬೇಕು? ನಿಮ್ಮಲ್ಲಿರ್ತಕ್ಕಂಥ ಮೌಢ್ಯ, ತುಂಬಿರ್ತಕ್ಕಂತಹ ಒಂದು ಭಯ, ಅದೇ ಈ ಜ್ಯೋತಿಷಿಗಳ ಬಂಡವಾಳ. ಅಲ್ಲ, ಮೌಢ್ಯ ಮತ್ತೆ ಭಯ ದೂರ ಆಗ್ಬಿಟ್ರೆ ಜ್ಯೋತಿಷಿಗಳ ಹತ್ರ ಹೋಗೋದೇ ಇಲ್ಲ ಜನಗಳು ಅಂತ. ತಪ್ಪು ಅದು ತಪ್ಪು. ಬೋರ್ಡ್ ಹಾಕ್ಕೊಂಡು ಪಾಂಪ್ಲೆಟ್ಸ್ ಹೊಡ್ಸ್ಕೊಂಡು ಗಲ್ಲಿಗಳಲ್ಲಿ ಕೂತ್ಬಿಟ್ಟು ನಿಮಗೆ ಆ ಯಂತ್ರ ಮಾಡಿಕೊಡ್ತೀನಿ, ಈ ಪೂಜೆ ಮಾಡಿಸ್ತೀನಿ, ಆ ಶಾಂತಿ ಮಾಡಿಸ್ತೀನಿ ಅಂತ ಹೇಳ್ತಕ್ಕಂಥ ಜ್ಯೋತಿಷಿಗಳಿದ್ದಾರಲ್ಲ, ಅವರಿಂದ ಸಮಾಜಕ್ಕಾಗಲಿ ಶಾಸ್ತ್ರಕ್ಕಾಗಲಿ ನಮ್ಮ ಎಲ್ಲರಿಗೂ ಯಾರಿಗೂ ಉಪಯೋಗ ಇಲ್ಲ ಅದರಿಂದ, ಎಕ್ಸೆಪ್ಟ್ ಆ ವೃತ್ತಿ ಮಾಡ್ತಾ ಇರ್ತಕ್ಕಂಥವ್ರು ಹೊರತಾಗಿ. ಭಾನುಪ್ರಕಾಶ್ ಅವರೇ, ಗುರುಗಳು ಹೇಳಿದಂಥ ಮಾತನ್ನು ಕೇಳಿದ್ರಿ, ಏನು ಅನಿಸ್ತು ತಮಗೆ? ಜ್ಯೋತಿಷಿ ಸುಳ್ಳು ಹೇಳ್ಬೋದು, ಜ್ಯೋತಿಷ್ಯ ಯಾವುದೇ ಕಾರಣಕ್ಕೂ ಸುಳ್ಳಾಗೋದಿಲ್ಲ. ಜ್ಯೋತಿಷಿ ಸುಳ್ಳು ಹೇಳಿ ಭವಿಷ್ಯನೇ ಸುಳ್ಳು ಮಾಡ್ಬಿಡ್ತಾನಲ್ಲ ಜೀವನದ್ದು, ಅದಕ್ಕೇನು ಹೇಳ್ತಿರ್ತಾವೆ? ಸರಿಯಾದ ಜ್ಯೋತಿಷ್ಯವನ್ನು ಕಲಿತವನ ಹತ್ರ ನೀನು ಹೋಗಿ, ಈಗ ನಾನು ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ, ನನ್ನ ಮನೆ ಮುಂದೆ ಜ್ಯೋತಿಷ್ಯ ಹೇಳ್ತೀನಿ ಅಂತ ಬೋರ್ಡ್ ಹಾಕಿಲ್ಲ, ಜ್ಯೋತಿಷ್ಯವ್ರ ಹತ್ರ ನೀವು ಯಾಕೆ ಹೋಗ್ತೀರಾ? ನೀವು ಬಂದರೆ ತಾನು 4-5 ಬೋರ್ಡ್ಗಳು ಹಾಕಿ ಜನಗಳೆಲ್ಲ ಜಾಸ್ತಿ ಬರೋದು. ನೀವು ಹೋಗಿ ಅವ್ರನ್ನ ಕೇಳೋದ್ರಿಂದ ಅವ್ರು ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗ್ತಾ ಇದೆ. ನಟರಾಜ್ ಅವರೇ, ತಾವೇನು ಹೇಳ್ತೀರಿ? ಸೌಮ್ಯಾಜಿ ಹೇಳಿದ್ರು ಭಯ ಮತ್ತು ಮೌಢ್ಯತೆ ನಿಜವಾದ ಬಂಡವಾಳ ಇವ್ರದ್ದು. ತಮ್ಮ ಜ್ಯೋತಿಷ್ಯನ ಭವಿಷ್ಯವನ್ನು ತಮ್ಮ ಕೈಯಲ್ಲಿ ರೂಪಿಸ್ಕೊಳ್ಳೋಕ್ಕಾಗ್ದಲೇ ಇರೋಂಥವ್ರು ಇನ್ನೊಬ್ಬರ ಭವಿಷ್ಯವನ್ನು ಹೇಗೆ ರೂಪಿಸ್ತಾರೆ? ನಮ್ಮ ಭವಿಷ್ಯ ನಾವು ರೂಪಿಸ್ಕೊಳ್ಳೋಕ್ಕಾಗಲ್ಲ ಅಂತಾರಲ್ಲ, ತಪ್ಪು. ವಿದ್ವತ್ತಿರ್ತಕ್ಕಂಥ ಪ್ರತಿಯೊಬ್ಬ ಜ್ಯೋತಿಷಿಗೂ ಅವನ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಿರುತ್ತೆ. ಅದನ್ನು ಸಾರ್ವಜನಿಕ ವೇದಿಕೆಯಲ್ಲಾಗಲೋ ಅಥವಾ ಮಾನ್ಯ ಶ್ರೀ ನಟರಾಜ್ ಅವ್ರ ಹತ್ರನೂ ನಾವು ಡಿಸ್ಕಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಂಬರ್ 1, ನಿಮ್ಮ ಭವಿಷ್ಯವನ್ನು ಯಾವ ಜ್ಯೋತಿಷಿಯೂ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಯಾರಾದರೂ ಬದಲಾಯಿಸ್ತೀನಿ ಅಂತಂದ್ರೆ ಅವ್ರಿಗೆ ಧಿಕ್ಕಾರ. ಬಂದಿರತಕ್ಕಂಥವ್ರು, ನನ್ನ ಹತ್ರ ಬಂದಿರತಕ್ಕಂಥವ್ರ ಭವಿಷ್ಯದಲ್ಲಿ ಬದಲಾವಣೆ ಮಾಡೋದಿಲ್ಲ, ಅವರಿಗೊಂದು ಮಾರ್ಗದರ್ಶನ ಮಾಡ್ತೀವಿ. ಏನು ಮಾಡಬೇಕು, ಏನು ಮಾಡೋದ್ರಿಂದ ನಿನಗೆ ಒಂದು ಮಾನಸಿಕ ಸ್ಥೈರ್ಯ ಬರುತ್ತೆ. ಜ್ಯೋತಿಷ್ಯನ ಬದಲು ಒಂದು ಕೌನ್ಸಿಲಿಂಗ್ ಅಂತ ಹಾಕೊಂಡ್ಬಿಡಿ, ಅದನ್ನ ನೀವು ಕರ್ಕೊಳ್ಳಿ, ಅದನ್ನ ಯಾರು ಬೇಡ ಅಂದ್ರು. ಅಲ್ಲ, ನೀವು ಅದನ್ನ ಕೌನ್ಸಿಲ್ ಮಾಡಿ, ಅವ್ರನ್ನ ಕೌನ್ಸಿಲರ್ ಮಾಡಿ, ಸಭಾಪತಿ ಮಾಡಿ, ಯಾರು ಬೇಡ ಅಂತಾರೆ? ಯಾರು ಬೇಡ ಅಂದ್ರು, ಮಾಡಿ ಅದನ್ನ. ಆದರೆ ಈ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದ ಶಕ್ತಿ ಏನಪ್ಪಾ ಅಂದ್ರೆ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥದ್ದೇ ಹೊರತಾಗಿ ಸಮಾಜವನ್ನ, ವ್ಯಕ್ತಿಯ ಭವಿಷ್ಯವನ್ನು ಬದಲಾಯಿಸ್ತಕ್ಕಂಥ ಪ್ರವೃತ್ತಿ ಅಲ್ಲ ಇದು. ಈ ಜ್ಯೋತಿಷ್ಯ ಮನುಷ್ಯನ ಭಯ ಉಂಟು ಮಾಡ್ತಾ ಇದೆ, ಎಲ್ಲ ಒಂದ್ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ, ಜನಗಳನ್ನ ಮೌಢ್ಯತೆಯ ದಾರಿಯನ್ನ ಹೆಚ್ಚು ತೋರಿಸ್ತಾ ಇದೆ. ನೀವು ಒಬ್ಬರನ್ನ ಇಟ್ಕೊಂಡು ಮಾತಾಡಬೇಡಿ, ಎಲ್ಲರನ್ನೂ ಮಾತಾಡಿ. ಎಷ್ಟು ಜನ ಮಾಡಿದ್ದೀರಿ? ಇವ್ರು ಹೇಳಿದ್ರು ಸೋಮೇಜಿ ಅವರು, ಯಡಿಯೂರಪ್ಪನವರು 6 ತಿಂಗಳಲ್ಲಿ ಸರ್ಕಾರ ಹೋಗುತ್ತೆ ಅಂತ. ಯಡಿಯೂರಪ್ಪನವ್ರು 2 ವರ್ಷ ಆಯ್ತು. ಇವರೇ ಹೇಳಿದ್ದೆ ಅಲ್ಲ, ನೀವು ಪೇಪರಲ್ಲೇ ಬಂದಿದೆ. ಪೇಪರಲ್ಲಿ ಬಂದಿದೆ. ಯಾವ ಪೇಪರಲ್ಲಿ ಬಂದಿದೆ? ಈಗಲೇ ತೋರಿಸಿ, ದಯವಿಟ್ಟು ತೋರಿಸಿ. ಅಲ್ಲ, ಒಂದ್ಸರಿ ಯಡಿಯೂರಪ್ಪನವರೇ ಹೇಳಿದ್ರು ಸೌಮ್ಯಾಜಿ ಬಿದ್ದೋಗ್ತಾರೆ ಅಂತ ಹೇಳಿದ ಮಾತಾಡಿದಾಗ ಯಾರು ಹೇಳಿದ್ದು ಅಂತಲೂ ಅದು ಹೇಳಿಕೆ, ತಿರುವ ಹೇಳಿಕೆ ಬಂತು. ನಾನು ಇನ್ನೂ ಇರ್ತೀನಿ, 6 ವರ್ಷ ಇರ್ತೀನಿ, 5 ವರ್ಷ ಇರ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಸುಳ್ಳು ಹೇಳಕ್ಕೆ ಅವಕಾಶನೇ ಇಲ್ಲ. ನಮ್ಮ ಪವಾಡಗಳನ್ನ ಬಯಲು ಮಾಡುವಂತ ಪವಾಡ ಪವಾಡವನ್ನ ಬಯಲು ಮಾಡುವಂತ ಒಂದು ವಿಷಯವನ್ನು ಇಟ್ಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ತಮ್ಮ ನಿರುದ್ಯೋಗವನ್ನ ಉದ್ಯೋಗವನ್ನಾಗಿ ಮಾಡ್ಕೊಂಡಿರುವಂತ ನಟರಾಜ್ ಅವರಿಗೆ ಈ ಪ್ರಶ್ನೆಯನ್ನ ಕೇಳ್ತೇನೆ ನಾನು. ಉದ್ಯೋಗ ಅಲ್ಲ ನಂದಿದ್ದು. ಅಲ್ಲ, ಉದ್ಯೋಗ ಮಾಡ್ತಾ ಇದ್ದೀರಾ, ಅದರಲ್ಲೇನು ಸಂಶಯ ಇಲ್ಲ. 1 ನಿಮಿಷ. ಇವತ್ತು ವಾಲಿಬಾಲ್ ಬಗ್ಗೆ ಮಾತಾಡಬೇಕಾದ್ರೆ ವಾಲಿಬಾಲ್ ಬಗ್ಗೆ ಜ್ಞಾನ ಇರಬೇಕು, ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಸಿನಿಮಾ ಬಗ್ಗೆ ಜ್ಞಾನ ಇರಬೇಕು. ಆದ್ರೆ ನಮ್ಮ ನಟರಾಜ್ ಅವರಿಗೆ ಜ್ಯೋತಿಷ್ಯದ ಬಗ್ಗೆ ಏನ್ ಜ್ಞಾನ ಇದೆ? ಮಾತಾಡೋ ವಿಧಾನನೇ ನಿಮಗೆ ಗೊತ್ತಿಲ್ಲ. ಮೊದ್ಲು ಮಾತಾಡಿದ್ರಿ ಪವಾಡ ಪುರುಷರು ಅಂತ, ಫಸ್ಟ್ ಪಾಯಿಂಟ್ ನಿಮಗೆ ಗೊತ್ತಾಗಲ್ಲ. ಆಮೇಲೆ ಉದ್ಯೋಗ ಅಂದ್ರಿ, ನಾನೊಬ್ಬ ಶಿಕ್ಷಕ. ಅಲ್ಲ, ಇದು ಬಯಲು ಮಾಡೋದು ನನ್ನ ವೃತ್ತಿ. ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿದ್ದೀರಾ, ಪವಾಡ ಮಾಡಲು ಸುಮ್ಮ ಕೂತ್ಕೊಳ್ಳೆ ಕೇಳಿ. ಅವರು ಬಂಡವಾಳ ಮಾಡ್ಕೊತಾ ಇರೋದು, ಬಂಡವಾಳ ಮಾಡ್ಕೋಬೇಡಿ. ಮೌಢ್ಯತೆಯನ್ನ ಬಿತ್ತುತ್ತಾ ಇರೋರು ನೀವು ಇಲ್ಲ ಅಂತ ನೀವು ಮೌಢ್ಯತೆಯನ್ನ ಬಿಚ್ಚುತ್ತಾ ಇದ್ದೀರಾ. ಭೂಮಿ ಒಳಗಡೆ 300-400 ಅಡಿ ಭೂಮಿ ಒಳಗಡೆ ಇರುವಂತ ನೀರನ್ನ ಮೇಲೆ ಕೆತ್ತಿದ್ರಲ್ಲ ಯಾರು? ವಿಜ್ಞಾನಿಗಳು. ಅದೇ ಸರ್ ತಪ್ಪಾಗಿರೋದು. ಇವಾಗ ಒಳಗಡೆ ಅಂತರ್ಜಲ ಇಲ್ಲ. ಯಾವ ವಿಜ್ಞಾನಿನೂ ನೀರು ತೆಗಿಲಿಲ್ಲ. ಅರ್ಜುನ ಅವತ್ತಿನ ಪಾಶುಪದ ಅವನು ಒಬ್ಬ ವಿಜ್ಞಾನಿ. ಬಾಣ ಅಲ್ಲ, ಅವನು ಒಬ್ಬ ವಿಜ್ಞಾನಿ. ಅವತ್ತಿನ ಸಹ ಬಿಲ್ಲು ಬಾಣ. ನಿಮ್ಮ ಅನುಕೂಲಕ್ಕೆ ಮಾತಾಡಬೇಡಿ. ಇಲ್ಲ, ಯಾರ ಅನುಕೂಲಕ್ಕಲ್ಲ ಸರ್. ಅದೇ ಹಲೋ, ನೀವು ಅದಕ್ಕೆ ಆಧಾರನೇ ಇಲ್ಲ ಬಿಡಿ. ಭಗವದ್ಗೀತೆಯನ್ನು ಕೋರ್ಟಲ್ಲೂ ಕೃಷ್ಣಾರ್ಜುನ ಪ್ರಮಾಣ ಬರುತ್ತೆ. ಏನಾಗಿದೆ? 1ನೇ ಕ್ಲಾಸ್ ಓದಿದ್ದು ನಿಮಗೆ 2ನೇ ಕ್ಲಾಸ್ 1ನೇ ಕ್ಲಾಸ್ ಓದೋದು
ಎಲ್ಲ ಧರ್ಮ ಗ್ರಂಥಗಳು ಇದ್ರೆ ನಂಬಿಕೆ ಇದ್ರೆ ಮಾತ್ರ ಜ್ಯೋತಿಷ್ಯ ಚರ್ಚೆ ಆಗ್ತಾರೆ. ಕೆಲವು ವಿಷಯ ಪರವಾಗಿ ಚರ್ಚೆ ಮಾಡೋಣ. ದಯವಿಟ್ಟು ಅಂದ್ರೆ ವಿಷಯಾಂತರ ಆಗೋದು ಬೇಡ. ಜ್ಯೋತಿಷ್ಯದ ಒಂದು ಕಾರ್ಯಕ್ರಮ ಅಂತ ಮಾಡಿಕೊಂಡ್ರು. ಅದರಲ್ಲಿ ಕೆಲವಷ್ಟು ಟೊಳ್ಳು ಜ್ಯೋತಿಷಿಗಳು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಏನೋ ಆತ್ಮ ಶ್ರಾದ್ದ ಮಾಡ್ಕೊಳ್ಳೋದು, ಇನ್ನೇನೋ ಹೇಳೋದು, ಕೆಟ್ಟ ಭಾಷೆಯನ್ನು ಉಪಯೋಗಿಸ್ತಕ್ಕಂಥದ್ದು, ಕೆಟ್ಟದಾಗ ಭಯ ಹುಟ್ಟಿಸ್ತಕ್ಕಂಥದ್ದು, ಏನೋ ಮಾಡ್ತಿದ್ರೆ ಏನೋ ಆಗತ್ತೆ ಅನ್ನೋದು. ನೀವು ನಿತ್ಯಾನಂದರ ಬಗ್ಗೆ ಬಂದಾಗ ನೇರವಾಗಿ ಉತ್ತರ ಕೊಟ್ರಿ, ಅವ್ರು ಮಾಡ್ತಾ ಇರೋದು ಸೀಮೆಣ್ಣೆ ಹಾಕಿದ್ದಾರೆ ಅಂತ. ಇದಕ್ಕೂ ಯಾಕೆ ಉತ್ತರ ಕೊಡಬಾರ್ದಾಗಿತ್ತು? ನೀವು ನೇರವಾಗಿ ಕೊಡ್ಬೋದಾಯ್ತಲ್ಲ ಸ್ವಾಮಿ. ಕೊಡ್ಬೋದಲ್ಲ? ಈಗ ಮಾಧ್ಯಮದವ್ರನ್ನ ಕೇಳಿ ಯಾರ ಬಗ್ಗೆ ಹೇಳಬೇಕು ಅಂತ ಹೇಳ್ತೇನೆ, ಬನ್ನಿ. ಖಂಡಿತ ಅದಾಗ್ಲಿ. ಅದಾದಾಗ ಜನಗಳು ಎಚ್ಚೆತ್ಕೋತಾರೆ, ಜಾಗೃತರಾಗ್ತಾರೆ. ಅಲ್ಲ, ಮಾಧ್ಯಮದವ್ರು ಕೇಳಿ, ಅವ್ರ ಸೆನ್ಸಾರ್ ಇಟ್ಟಿಯಾರಲ್ಲ, ಕೇಳಿ, ನೀವು ಹೇಳಿ ಮಾತಾಡಿ ಅಂತ ಮಾತಾಡ್ತೀನಿ. ಸರಿ ಹೇಳಿ ಸ್ವಾಮಿ, ಏನೇ ಮುಚ್ಚಿ ನಿಲ್ಲೋದಕ್ಕಿಂತ ಬಿಚ್ಚಿ ನಿಲ್ಲೋದಕ್ಕೆ ಹೆಚ್ಚು ಕೆಚ್ಚಲೇಬೇಕು. ಆ ಕೆಚ್ಚಲೇ ಇರ್ತಕ್ಕಂಥ ನಾನು. ಎಲ್ಲ ಜ್ಯೋತಿಷಿಗಳ 10 ಬೆರಳಲ್ಲಿ ಉಂಗುರ, ಇಡೀ ಮೈ ಮೇಲೆಲ್ಲ ಬಂಗಾರ ಇರ್ತದೆ. ಅವ್ರ ಆ ಪ್ರಶ್ನೆ ಕೇಳ್ತಾರೆ, ಜ್ಯೋತಿಷ ಗೊತ್ತಿತ್ತು. ಎಲ್ಲ ಹುಟ್ಟಿದ ಮಕ್ಳಿಗೂ ಸರ್ಪದೋಷ ಇರುತ್ತೆ, ಎಲ್ಲಾರ್ಗೂ ಆಶ್ಲೇಷ ಬಲಿ ಮಾಡು ಅಂತ ಹೇಳ್ತಾರೆ. ಅದೇನು ಮುಗಿಯೋದೇ ಇಲ್ವಾ? ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾನೆ ಇದ್ದಾರೆ. ಮುಖ್ಯವಾಗಿ ಈ ಸರ್ಪದೋಷ ಅಂತಕ್ಕಂಥ ಜ್ಯೋತಿಷದಲ್ಲಿ ಇಲ್ವಾ? ಆ ರಾಹುಕೇತುಗಳೆಲ್ಲೋ ಇರೋದನ್ನ ನೋಡ್ಕೊಂಡು ಇವ್ರು ಏನೋ ಒಂದು ಸರ್ಪದೋಷ ಅಂತ ಪೂಜೆ ಮಾಡಿ ಅಂತ ಹೇಳ್ತಾರೆ ಹೊರತಾಗಿ ಬೃಹತ್ ಜಾತಕ, ಹೋರಾಶಾಸ್ತ್ರ ಯಾವ ತಗೊಂಡ್ರು ಕೂಡ ಅದ್ರಲ್ಲಿ ಸರ್ಪದೋಷಕ್ಕೆ ಯಾವ ಕಾಂಬಿನೇಷನ್ ಹೇಳಿಲ್ಲ. ಸರ್ಪದೋಷ ಇರಲ್ಲ, ಇವ್ರು ಹಾವು ಬಿಡ್ತಾರೆ ಅಂತೀರಿ ನೀವು. ಇದು ನಟರಾಜ್ ಅವರಿಗೆ, ತಾವು ಶಿಕ್ಷಕರಿದ್ದೀರಿ, ಎಲ್ಲ ಶಿಕ್ಷಕರು ಒಂದೇನಾ? ಎಲ್ಲ ಶಿಕ್ಷಕರು ತಮ್ಮಷ್ಟೇ ಅಡ್ವೈಸ್ ಮಾಡ್ತಾರ? ಈಗ ಇಲ್ಲ ಅಂತಂದ್ರೆ ನಾನು ಮುಗಿಸ್ತೀನಿ, ಆಮೇಲೆ ನೀವು ಉತ್ತರ ಹೇಳಿ. ಎಲ್ಲರೂ ಆ ಮಟ್ಟಕ್ಕೆ ಇಲ್ಲ ಅಂತಂದಾಗ ಜ್ಯೋತಿಷ್ಕರಲ್ಲಿ ಮಾತ್ರ ಎಲ್ಲರನ್ನೂ ಆ ಮಟ್ಟಕ್ಕೆ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ನಾನು ನಿಮಗೂ ನೇರವಾದ ಪ್ರಶ್ನೆ, ಉತ್ತರ ಹೇಳಿ. ಎಲ್ಲಾ ಶಿಕ್ಷಕರನ್ನು ಅಲ್ಲಗಳಿತೀರೋ, ತಪ್ಪು ಮಾಡೋರ್ನ ಮಾತ್ರ ಅಲ್ಲಗಳಿತೀರೋ? ತಪ್ಪು ಮಾಡೋರು ಮಾತ್ರ ಅಲ್ಲಗಳಿತೀವಿ. ಅಲ್ಲಗಳಿತಾರಲ್ವಾ? ಹಾಗೆ ಜ್ಯೋತಿಷ್ಕರಲ್ಲೂ ಅವರು ಗಂಟಾ ಘೋಷವಾಗಿ ಹೇಳಿದ್ದಾರೆ, ಯಾರೋ ದುಡ್ಡು ತಗೊಂಡು ಸುಲಿತಾರೆ, ಭಯ ಹುಟ್ಟಿಸ್ತಾರೆ, ಅವರು ಪೀಡಿಸ್ತಾರೆ, ಗಲ್ಲಿಗೆ ಹಾಕ್ಲಿ, ನಾವೊಂದು ಸಪೋರ್ಟ್ ಮಾಡ್ತೀವಿ. ಬೆಳಗ್ಗೆ ಟಿವಿ ಅಂತ ಟಿವಿ ಆನ್ ಮಾಡಿದ್ರೆ ಪ್ರತಿಯೊಂದು ಚಾನಲ್ ಅಲ್ಲೂ ಇವರೇ ಇರ್ತಾರೆ. ಇದು ಇವರ ಇದು ಇವರ ಪರಿಹಾರವೋ ಇಲ್ಲ ಪ್ರಚಾರವೋ ಇಲ್ಲ ಪರಿಹಾರವೋ? ಪರಿಹಾರ ಆಗಿದ್ರೆ ಇವ್ರಿಗೆ ಪ್ರತಿಯೊಬ್ಬರು ಫೋನ್ ಮಾಡಿದವರಿಗೆ ಲಾಸ್ಟ್ ಅಲ್ಲಿ ಅಡ್ರೆಸ್ ನಂಬರ್ ಕೊಡ್ತಾರೆ. ಈ ನಂಬರ್ ಕೊಡೋದು ಇವರ ಅಭಿವೃದ್ಧಿಯೋ ಇಲ್ಲ ಅವರ ಅಭಿವೃದ್ಧಿಯೋ? ಎಲ್ಲಾರು ಒಂದ್ ಕಡೆ ತೋರಿಸಿ ನನ್ನ ಅಡ್ರೆಸ್ ನಂಬರ್ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಒಂದು ಧರ್ಮ ಗ್ರಂಥ, ಜ್ಯೋತಿಷ್ಯ ಶಾಸ್ತ್ರ ಯಾವುದರಲ್ಲೇ ಆಗಲಿ ನಂಬಿಕೆ ಇಲ್ಲ ಅಂದ್ರೆ ಬೇಡ, ಆದರೆ ಗೌರವ ಕೊಡಿ. ನಂಬಿಕೆ ಒಳಗಡೆ ಮೂಢನಂಬಿಕೆ ಬೆಳೆಸಬೇಡಿ. ಮೂಢನಂಬಿಕೆ ಅದು ತಿಳ್ಕೊಂಡ್ರೆ ಸ್ವಾಮಿ ಇವತ್ತಿನ ವೈಚಾರಿಕ ಮೂಢನಂಬಿಕೆ ದಯವಿಟ್ಟು ದೇಶದ ಬಗ್ಗೆ ಮಾತಾಡಿದ್ರೆ ಆಯಾ ಧರ್ಮದವರು ಕ್ರಿಶ್ಚಿಯನ್ಸ್ ಆಗಲಿ ಮುಸಲ್ಮಾನರಾಗಲಿ ಬಾಂಧವರಿದ್ದಾರೆ, ಅಷ್ಟೇ. ಮೊದಲನೇ ಬಾರಿ ನೀವು ವೇಷದ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡಬೇಡಿ, ವೇಷ ನೋಡಿ ಯಾರು ಬರಲ್ಲ. ಸೊ ಇದೆಲ್ಲದರ ಜೊತೆಗೇನು ಅಂತಂದ್ರೆ ಅವರ ಜವಾಬ್ದಾರಿಗಳೇನು ಅನ್ನುವಂಥದ್ದು, ಹೆದರಿ ಬೆದರಿ ಬಂದಂಥ ವ್ಯಕ್ತಿಗೆ ಮಾರ್ಗದರ್ಶನ ಮಾಡಬೇಕು ವಿನಃ ಅವನ ಮಾರ್ಗಗಳನ್ನು ಬಂದ್ ಮಾಡೋದು ಬೇಡ. ಈ ನಿಟ್ಟಿನಲ್ಲಿ ಏನು ಅಂತಂದ್ರೆ ಜ್ಯೋತಿಷಿಗಳು ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ಅವರು ತಮ್ಮ ಹೆಜ್ಜೆಯನ್ನು ಇಡ್ಲಿ. ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿ ನಿಂತಿರುವಂಥವ್ರು ನೀವು. ಈಗ ಯಾರ್ಯಾರು ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಾ ಇದ್ದಾರೆ ಅವ್ರನ್ನೆಲ್ಲ ಒಳಗಡೆ ಹಾಕುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಏನಂತೀರಿ ಇದಕ್ಕೆ ಸಂಬಂಧಪಟ್ಟ ತಾವು? ಇವತ್ತು ಅಣ್ಣಾ ಹಜಾರೆ ಅವರ ಒಂದು ಕೆಲಸದಿಂದ ಭ್ರಷ್ಟಾಚಾರದ ವಿರುದ್ಧ ಇಷ್ಟೊಂದು ಜನರು, ಅದರಲ್ಲೂ ಯುವಕರು, ಯುವತಿಯರು, ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದಾರೆ ಆ ಚಳುವಳಿಯಲ್ಲಿ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಡೆಲ್ಲಿಯಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಸಿಟಿಗಳಲ್ಲೂ, ಕೆಲವು ಚಿಕ್ಕ ಪಟ್ಟಣಗಳಲ್ಲೂ ನಡೀತಾ ಇದೆ. ಅದೇ ರೀತಿ ಬೇರೆ ಬೇರೆ ಕಡೆಯಲ್ಲೂ ಕೂಡ ಜನರು, ವಿದ್ಯಾರ್ಥಿಗಳು, ಯುವಕರು ಎಲ್ಲ ಬೀದಿಗಿಳಿದಿದ್ದಾರೆ. ಇದು ಒಳ್ಳೆಯ ಸಂಕೇತ. ಯಾರು ಜವಾಬ್ದಾರಿಯನ್ನ ಸ್ಥಾನದಲ್ಲಿದ್ದಾರೆ ಅವರು ಮಾತಾಡಿದಾಗ ಮಾತ್ರ ಅದಕ್ಕೆ ನೀವು ಮಹತ್ವವನ್ನು ಕೊಡಬೇಕಾಗುತ್ತೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಯಾಕಂತ ಹೇಳಿದ್ರೆ ಪ್ರಧಾನಮಂತ್ರಿಗಳೇನಾದ್ರೂ ಕೂಡ ಬಹಳ ಲಘುವಾಗಿ ಮಾತಾಡಿದ್ದಾರಾ? ಓಕೆ, ಬಹಳ ಕೇವಲವಾಗಿ ಏನಾದ್ರೂ ಈ ಒಂದು ಹೋರಾಟಗಳ ಬಗ್ಗೆ, ಅಣ್ಣಾ ಹಜಾರೆ ಅವರು ಹೇಳಿರ್ತಕ್ಕಂಥ ವಿಷಯಗಳ ಬಗ್ಗೆ ಹಗುರವಾಗಿ ಏನಾದ್ರೂ ಮಾತಾಡಿದ್ದಾರಾ? ಖಂಡಿತವಾಗ್ಲೂ ಮಾತಾಡಿಲ್ಲ. ಅಲ್ಲಿ ಪ್ರಧಾನಮಂತ್ರಿ ಅವರು ಮಾತಾಡಿಲ್ಲ, ಇಲ್ಲಿ ಯಡಿಯೂರಪ್ಪನವರು ಮಾತಾಡಿಲ್ಲ. ಆದ್ರೆ ಏನಾಗಬೇಕು ಅದು ಆಗ್ತಾನೆ ಇದೆ ಅನ್ನುವಂಥದ್ದು. ಓಕೆ, ನಾವು ಒಪ್ಪೋದಿಲ್ಲ. ನೀವು ಯಡಿಯೂರಪ್ಪ ಅವ್ರನ್ನ ತಗೊಂಡೋಗಿ ಮನಮೋಹನ್ ಸಿಂಗ್ ಅವರಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಇಟ್ಸ್ ವೆರಿ ಅನ್ಫೇರ್ ಆನ್ ಯುವರ್ ಪಾರ್ಟ್. ಎಸ್, ಹೋಲಿಸ್ತಾ ಇಲ್ಲ. ಅನ್ಫೇರ್ ಆನ್ ಯುವರ್ ಪಾರ್ಟ್. ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಹೋಲಿಸ್ತಾ ಇಲ್ಲ. ಭ್ರಷ್ಟಾಚಾರದ ಹಗರಣಗಳಲ್ಲಿ ಎಸ್ 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 ಸರ್. ನಾವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ತಾ ಇರುವಾಗ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದು ಈಗಿಲ್ವೇ ನೀವು? ನಾವೆಲ್ಲ ಚರ್ಚೆ ಮಾಡಿದ ಮೇಲೆ ಬನ್ನಿ ನೀವು ಮಾತಾಡಿ ಅಂತ ಹೇಳ್ತಾರೆ. ಸ್ವಾಮಿ ನಿಮ್ಮ ನಂಬೋಕೆ ಆಗ್ತಾ ಇಲ್ವಲ್ಲ, ನೀವೇನು ಮಾಡಲೇ ಇಲ್ವಲ್ಲ 40 ವರ್ಷ.
ನೀವು ಸಭೆಗಳನ್ನು ಸರಿಯಾಗಿ ನಡೆಸಿಲ್ವಲ್ಲ. ನಿಮ್ಮ ಪಾರ್ಲಿಮೆಂಟ್ ನಡೆಸಿದ್ಯಾ? ನೀವು ಅಧ್ಯಕ್ಷರಾಗಿದ್ದರೆ ಎಷ್ಟು ಮಸೂದೆಗಳು ಪಾಸಾಗಿದೆ? ಇಲ್ಲಿ ಎಷ್ಟು ಮಸೂದೆಗಳು ಪಾಸಾಗಿಲ್ಲ? ಇದೆಲ್ಲ ಈ ಹೊಣೆಗಾರಿಕೆ ಇಲ್ಲದೆ ಜನ ಕೂಡಿಸ್ಬಿಟ್ಟು ನಾವು ನಿಮ್ಮನ್ನು ಹೇಗೆ ನಂಬೋದು ನಾವು? ಆದ್ದರಿಂದ ನಿಮಗೆ ಒತ್ತಾಯ ತರೋದಕ್ಕೋಸ್ಕರವಾಗಿ ನಾವು ಕೂತಿದ್ದೇವೆ. ನೀವು ಒಳ್ಳೆಯ ಯೋಗ್ಯವಾದಂಥ ಪ್ರಭಾವಶಾಲಿಯಾದಂಥ ಕಾನೂನನ್ನು ತಗೊಂಡು ಬಂದರೆ ನಿಮಗೆ ವಿಜಯೋತ್ಸವವನ್ನು ಮಾಡೋದ್ರ ಜೊತೆಗೆ ನಿಮಗೆ ಅಭಿನಂದನೆಗಳನ್ನು ಮಾಡ್ತೇವೆ. ನೀವೇನಾದ್ರೂ ಅಂಥದ್ದಲ್ಲದೆ ಸಪ್ಪೇದು ಒಂದನ್ನು ಈಗ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ನಿಮ್ಮ ಮನಮೋಹನ್ ಸಿಂಗ್ರು, ಅದನ್ನೇ ನೀವು ಕಾಯಂ ಮಾಡೋ ಹಾಗಿದ್ದರೆ ಈ ದೇಶದಲ್ಲಿ ದೊಡ್ಡ ಹೋರಾಟ ನಡೆಯುತ್ತೆ. ಅವ್ರು ಹೇಳಿದ್ದೇನು ಅಂದರೆ ಎಲ್ಲದನ್ನೂ ತೆಗೆದು ಸತ್ವ ಇಲ್ದಿರುವಂಥ ಒಂದು ನಾವು ಮಸೂದೆನ ಪಾಸ್ ಮಾಡ್ತೀವಿ ಅಂದರೆ ನಾವು ಒಪ್ಕೊಳ್ಳಲ್ಲ. ಉಪ್ಪು ಹುಳಿ ಖಾರ ಇಲ್ಲದಂಥ ಮಸೂದೆ ನಮ್ಗೆ ಯಾಕೆ ಬೇಕು ಅನ್ನುವಂಥದ್ದು ಯಜಮಾನರ ಪ್ರಶ್ನೆ. ಕಮಾನ್, ತಾವೇನು ಉತ್ತರ ಕೊಡ್ತೀರಿ ಸರ್? ಜಾರಿಗೆ ಬರಬೇಕು ಅಂತ ಹೇಳಿದ್ರೆ ದೇಶದ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಪಾರ್ಲಿಮೆಂಟ್ ಅಲ್ಲೂ ಕೂಡ ಇದು ಸಮಗ್ರವಾಗಿ ಖಂಡಿತವಾಗ್ಲೂ ಕೂಡ ಚರ್ಚೆ ಆಗಬೇಕಾಗುತ್ತೆ. ಚರ್ಚೆ ಆದಾಗ ಮಾತ್ರ ಒಂದು ಪರಿಣಾಮಕಾರಿಯಾದಂತಹ ವಿಧೇಯಕ ಈ ರಾಷ್ಟ್ರದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಚರ್ಚೆ ಆಗ್ಲಿಕ್ಕೆ ಜನರು ಅವಕಾಶವನ್ನ ಮಾಡಿಕೊಡ್ಬೇಕು. ಪ್ಲೀಸ್ ತೇಜಸ್ವಿ, ಕೊನೆಯದಾಗಿ ನಿಮ್ಮ ಮಾತೇನು? ಈ ಮೂಲಕ ನಾವಷ್ಟೂ ಕೂಡ ಏನು ಹೋರಾಟ ಮಾಡ್ತಿದ್ದೇವೆ ಜನಲೋಕಪಾಲ್ ಮಸೂದೆ ಬರಬೇಕು ಅಂತ, ಈ ಮಸೂದೆಯನ್ನ ಬರೋದಕ್ಕೋಸ್ಕರ ಇಲ್ಲಿಂದ ನಾವಷ್ಟು 546 ಜನ ಎಂಪಿಗಳೇನಿದ್ದಾರೆ ಅವರೆಲ್ಲರಿಗೂ ಒಂದು ಸವಾಲು ಹಾಕೋಣ. ನೀವಷ್ಟೂ ಕೂಡ ಜನಪ್ರತಿನಿಧಿಗಳು, ಜನರ ಆಶಯಗಳೇನಿದೆ ಅದನ್ನ ನೀವು ರೆಪ್ರೆಸೆಂಟ್ ಮಾಡಬೇಕು ಅಂತ ನಿಮ್ಮನ್ನ ನಾವು ಆಯ್ಕೆ ಮಾಡಿ ಕಳಿಸಿರೋದು. ನಿಮ್ಮ ಪಾರ್ಟಿ ಯಾವುದೇ ರೀತಿಯಾದಂಥ ನಿರ್ಧಾರ ತಗೊಳ್ಳಿ, ನಾವಿವತ್ತು ಹೇಳ್ತಾ ಇದ್ದೇವೆ ದೇಶದ ಯುವಕರಾಗಿ ನಮಗೊಂದು ಸಬಲವಾದಂಥ ಜನಲೋಕಪಾಲ್ ಕಾಯ್ದೆ ಬೇಕು ಅಂತ. ನೀವು ನಿಮ್ಮ ಪಾರ್ಟಿಯ ವಿಪ್ಪನ್ನು ಉಲ್ಲಂಘಿಸಿ ಕೂಡ ನೀವು ಜನದ ನಿಜವಾದ ಪ್ರತಿನಿಧಿಯಾಗಿ ನೀವು ಜನರ ಆಶಯನ ನೀವು ನಿಜವಾಗ್ಲಿ ಪಾರ್ಲಿಮೆಂಟ್ ನಲ್ಲಿ ತೋರಿಸ್ತೀರಾ ಆದರೆ ನಾವು ಮತ್ತೊಮ್ಮೆ ನಿಮಗೆ ಗೌರವ ಕೊಡ್ತೇವೆ. ಮೊದಲು ನಾಯಕ ಸರಿ ಇರಬೇಕು, ಆಮೇಲೆ ನಂತರ ಎಲ್ಲರೂ ಕೂಡ ಸರಿ ಹೋಗ್ತಾರೆ ಅಂತ. ಅಂದ್ರೆ ಜನಲೋಕಪಾಲ್ ವಿಧೇಯಕದ ಒಳಗಡೆಗೆ ನಾಯಕರು ಬರಲಿಕ್ಕೆ ಹೆದರ್ತಾರೆ ಅಂತಂದ್ರೆ ಇನ್ನು ಎಲ್ಲರನ್ನೂ ಕೂಡ ನಾವು ಸರಿ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಅವರ ಪ್ರಶ್ನೆ ಅಂತ. ಇದೇ ಚರ್ಚೆ ನಡೀತಾ ಹೋದ್ರೆ 40 ವರ್ಷ ಇದು ಆಗಲ್ಲ. ಇವಾಗ ಸರ್ಕಾರ ಜನರ ಮುಂದೆ ಇಟ್ಟಂಥ ಸವಾಲು ಏನಂದರೆ, ನಾವು ಈ ಲೋಕಪಾಲ್ ಸಮಿತಿಗೆ ಕೇಳಿದ್ದೇನೆಂದರೆ ಒಂದು ಪ್ರಧಾನಮಂತ್ರಿಯನ್ನು ಹೊರಗಿಡಿ, ಒಂದು ನ್ಯಾಯಾಧೀಶರನ್ನು ಹೊರಗಿಡಿ. ಅಂದರೆ ನಾನು ತಿಳ್ಕೊಂಡ ಅದರ ಅರ್ಥ ಏನಂದರೆ ಮಿಕ್ಕಿದ್ದಕ್ಕೆ ಯಾವುದೂ ಅಭ್ಯಂತರ ಇಲ್ಲ. ಹಾಗೆ ಅಭ್ಯಂತರ ಇಲ್ಲದೇ ಇದ್ದರೆ ಸದ್ಯಕ್ಕೆ ಇವರನ್ನು ಹೊರಗಿಡೋಣ, ಆ ಲೋಕಪಾಲ್ ಬಿಲ್ ಮಾಡಿ, ಆಗಲಿ ಈಗಲೇ ಆಗಲಿ.